ಪದೇ ಇದೊಂದು ಸಣ್ಣ ಸಲಹೆಯನ್ನು ಪಾಲಿಸಿ ಸಾಕು. ಇನ್ಮುಂದೆ ಕಷ್ಟಪಡೋದೇ ಬೇಡ. ಇದಕ್ಕೆ ಅಂತ ದುಬಾರಿ ಹಣ ವ್ಯರ್ಥ ಮಾಡೋದು ಬೇಡ. ಕ್ಷಣ ಮಾತ್ರದಲ್ಲೇ ಈ ಎಲ್ಲ ಸಮಸ್ಯೆಗೂ ಪಟ್ಟಂತೇಳಿ ಪರಿಹಾರ ಸಿಗುತ್ತೆ ನೋಡಿ. ಬೇಸಿಗೆ ಅಂತಂದರೆ ಮನೆಯಲ್ಲಿ ಸಿಕ್ಕಾಪಟ್ಟೆ ಸೊಳ್ಳೆಗಳಿರುತ್ತೆ. ಬೇಸಿಗೆ ಕಾಲ ಆಗಲಿ, ಮಳೆಗಾಲ ಆಗಲಿ, ಚಳಿಗಾಲ ಆಗಲಿ. ಈ ಸೊಳ್ಳೆಗಳು ಅಂತೇಳಿ ಮನೆಯಿಂದ ಹೋಗಬೇಕು ಅಂದರೆ ಈ ಒಂದು ಸರಳ ಸಲಹೆಯನ್ನು ಪಾಲಿಸಿದ್ರೆ ಸಾಕು. ಅದ್ರ ಜೊತೆಗೆ ಇದು ನೈಸರ್ಗಿಕವಾದದ್ದು, ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಕೂಡ ಇರಲ್ಲ. ಮೊದಲನೇದಾಗಿ ನೋಡಿ, 1 ಸ್ಪೂನ್ ಆಗೋಷ್ಟು ಸಾಸಿವೆಯನ್ನು ತೊಗೋಬೇಕಾಗುತ್ತೆ. ಸಾಸಿವೆಯನ್ನು ಕುಟಾಣಿಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಈ ಥರ ನೋಡಿ ತರಿಯಾಗಿ ಪುಡಿ ಮಾಡ್ಕೋಬೇಕಾಗುತ್ತೆ. ನಾನು ಇದನ್ನು ಚೆನ್ನಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ಇವಾಗ ಇದ್ರ ಜೊತೆಗೆ ನೋಡಿ ಪಚ್ಕರ್ಪೂರನ ತೊಗೊಂಡಿದ್ದೀನಿ. ಪಚ್ಕರ್ಪೂರ ಇಲ್ಲಾಂದರೆ ಮಾಮೂಲಿ ಕರ್ಪೂರ ಬರುತ್ತಲ್ಲ, ಅದನ್ನಾದರೂ ತೊಗೋಬಹುದು. ಇವಾಗ ಕರ್ಪೂರನ ಈ ರೀತಿ ಪೇಪರ್ ಮಧ್ಯದಲ್ಲಿ ಇಟ್ಟು ಇದನ್ನು ಕುಟ್ಟಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಕರ್ಪೂರನ ಕೂಡ ಈಗ ಪುಡಿ ಮಾಡ್ಕೊಂಡಿದ್ದಾಗಿದೆ ನೋಡಿ. ಈಗ ಕುಟಾಣಿನಲ್ಲಿ ನಾವು ಸಾಸಿವೆ ಹಾಕಿ ಪುಡಿ ಮಾಡ್ಕೊಂಡಿದ್ವಲ್ಲ, ಅದನ್ನು ಒಂದು ಬಟ್ಲಿಗೆ ಹಾಕ್ಕೋಬೇಕಾಗುತ್ತೆ. ಅದರ ಜೊತೆಗೆ ಕರ್ಪೂರನೂ ಕೂಡ ಕುಟ್ಟಿ ಪುಡಿ ಮಾಡ್ಕೊಂಡಿದ್ವಿ ಅಲ್ವಾ, ಆ ಕರ್ಪೂರವನ್ನು ಕೂಡ ಇದ್ರ ಜೊತೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಒಂದೊಳ್ಳೆ ಸ್ಟ್ರಾಂಗ್ ಆಗಿರೋವಂಥ ಒಂದು ಪೌಡರ್ ಸಿದ್ಧ ಆಗಿದೆ. ಇದನ್ನು ನಾವು ತಿಂಗಳಾನ್ಗಟ್ಟಲೆ ಸ್ಟೋರ್ ಮಾಡಿ ಇಟ್ಕೋಬೋದು. ತುಂಬ ದಿನದವರೆಗೂ ಬಾಳಿಕೆ ಬರುತ್ತೆ. ಈಗ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ. ನಾನಿಲ್ಲಿ ಚಿಕ್ಕ ಈರುಳ್ಳಿನೇ ತೊಗೊಂಡಿದ್ದೀನಿ. ಬೇಕಿದ್ರೆ ದೊಡ್ಡ ಈರುಳ್ಳಿ ಬೇಕಿದ್ರೂ ತೊಗೊಳ್ಬಹುದು. ಈರುಳ್ಳಿ ತೊಗೊಂಡು ನೋಡಿ ಮುಂಭಾಗದಲ್ಲಿ ಈ ಥರ ಫ್ಲ್ಯಾಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಹಿಂದಗಡೆ ಕೂಡ ಕಟ್ ಮಾಡಿಬಿಟ್ಟು, ನೀವು ಸಿಪ್ಪೆನೂ ಸಂಪೂರ್ಣವಾಗಿ ತೆಗಿಬೇಕು ಅಂತೇನಿಲ್ಲ, ಜಸ್ಟ್ ಮೇಲ್ಭಾಗದಲ್ಲಿ 1-2 ಲೇಯರ್ ತೆಗೆದ್ರೆ ಆಯಿತು. ನಂತರ ಒಳಭಾಗದಲ್ಲಿ ನೋಡಿ ಒಂದು ರೀತಿ ಹಳ್ಳದ ಥರ ಕಟ್ ಮಾಡ್ಕೋಬೇಕಾಗುತ್ತೆ. ಯಾವುದೇ ರೀತಿ ಹೋಲ್ಸ್ ಅನ್ನೋದಾಗಬಾರ್ದು, ರಂಧ್ರಗಳು ಅನ್ನೋದು ಬರಬಾರ್ದು. ಆ ಥರ ಇದನ್ನು ಕಟ್ ಮಾಡ್ಕೋಬೇಕಾಗತ್ತೆ. ನಾನಿವಾಗ ಒಳಗಡೆ ನೋಡಿ ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಒಳಗಡೆ ಮಾತ್ರ ಅಂದರೆ ನಮಗೆ ಇದರೊಳಗೆ ಏನಾದರೂ ಹಾಕೋದಕ್ಕೆ ಹೆಲ್ಪ್ ಆಗಬೇಕು, ಆ ರೀತಿಯಲ್ಲಿ ಇದನ್ನು ಕಟ್ ಮಾಡ್ಕೋಬೇಕಾಗುತ್ತೆ. ಒಳಗಿರೋಂಥ ಅಂಶ ಮಾತ್ರ ತೆಗಿಬೇಕು. ನೋಡಿ ನಾನು ಈ ಥರ ರೌಂಡ್ ಶೇಪ್ ಬರಬೇಕು ಒಳಗಡೆ, ಆ ವಿಧಾನದಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ತೋರಿಸ್ತಾ ಇದ್ದೀನಿ ನಿಮ್ಮ ಜೊತೆಗೆ ಹತ್ತಿರದಿಂದ. ನೀವಿಲ್ಲಿ ಗಮನಿಸಿದ್ರೆ ಗೊತ್ತಾಗುತ್ತೆ. ಈ ಥರ ಈರುಳ್ಳಿನೂ ಕೂಡ ಕಟ್ ಮಾಡ್ಕೊಂಡಿದ್ದಾಗಿದೆ. ಈಗ ದೀಪ ತೊಗೋಬೇಕಾಗುತ್ತೆ. ದೀಪನ ತೊಗೊಂಡು ಒಂದು ದೀಪದಲ್ಲಿ ನಾನು ಈ ಈರುಳ್ಳಿನ ಇಡ್ತಾ ಇದ್ದೀನಿ. ಜಸ್ಟ್ ಇದು ಒಂದು ಸಪೋರ್ಟಿಗಿರುತ್ತೆ ಅಂಥೇಳಿ, ಹಾಗೆ ಇಟ್ಟರು ಕೂಡ ನಡೆಯುತ್ತೆ. ಯಾಕಂದರೆ ಕೆಳಗಡೆ ನಾವು ಕಟ್ ಮಾಡಿರ್ತೀವಲ್ವ ಫ್ಲ್ಯಾಟಾಗಿ, ಅದು ಕ್ಲೀನಾಗಿ ಹಾಗೆ ಕೂತ್ಕೊಳ್ಳುತ್ತೆ. ಇವಾಗ ಇದ್ರ ಜೊತೆಗೆ ನಾವು ಈಗಾಗಲೇ ಸಾಸಿವೆ ಮತ್ತು ಕರ್ಪೂರವನ್ನು ಕುಟ್ಟಿ ಪುಡಿ ಮಾಡ್ಕೊಂಡಿದ್ವಲ್ಲ, ಆ ಪುಡಿನ ಹಾಕೋಬೇಕಾಗತ್ತೆ. ನಂತರ ಇನ್ನೊಂದು ದೀಪಕ್ಕೂ ಕೂಡ ಅಷ್ಟೇ ನಾನು ಈ ಒಂದು ಪುಡಿಯನ್ನೇ ಹಾಕ್ಕೊಂಡಿದ್ದೀನಿ. ಚೂರು ಹಾಕಿದ್ರೆ ಸಾಕಾಗುತ್ತೆ. ಒಂದು 1/4 ಸ್ಪೂನ್ಗಿಂತ ಇನ್ನೊಂಚೂರು ಕಡಿಮೆನೇ ಹಾಕಿದ್ರು ನಡೀತು. ಈಗ ನೋಡಿ ನಾನಿಲ್ಲಿ ಬೇವಿನ ಎಣ್ಣೆನ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಬೇವಿನ ಎಣ್ಣೆ ಇದ್ದರೆ ಸೂಪರ್, ತುಂಬಾ ಒಳ್ಳೆಯದು. ಇದು ಈ ಸೊಳ್ಳೆಗಳಿಗೆ, ಕೀಟಗಳಿಗೆ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಬೇವಿನ ಎಣ್ಣೆ ಇಲ್ಲ ಅಂತಂದರೆ ನೀವು ಸಾಸಿವೆ ಎಣ್ಣೆನಾದರೂ ತೊಗೊಳ್ಬಹುದು. ನೋಡಿ ಸ್ವಲ್ಪ ಎಣ್ಣೆನ ಹಾಕಿದ್ದೀನಿ. ಇಲ್ಲ ಅಂದರೆ ಮಿನಿಮಮ್ ನಮ್ಮ ಹತ್ರ ಕೊಬ್ಬರಿ ಎಣ್ಣೆ ಇದೆ ಅಂತಂದರೆ ಅದನ್ನಾದರೂ ಹಾಕ್ಕೊಳ್ಳಿ, ನಡೆಯುತ್ತೆ. ಎಣ್ಣೆನ 2 ಕಡೆ ಹಾಕ್ಕೋಬೇಕಾಗತ್ತೆ. ದೀಪಕ್ಕೂ ಹಾಕಿದ್ದೀನಿ ಮತ್ತು ಈರುಳ್ಳಿಗೂ ಹಾಕಿದ್ದೀನಿ. ಈಗ ಬತ್ತಿನ ತೊಗೊಂಡು ಈರುಳ್ಳಿನಲ್ಲಿ ಮತ್ತು ಈ ಕಡೆ ದೀಪದಲ್ಲಿ ಎರಡಕ್ಕೂ ಕೂಡ ನಾನು ಬತ್ತಿಯನ್ನು ಇಟ್ಟಿದ್ದೀನಿ. ಬತ್ತಿ ಇಟ್ಟಿದ್ಮೇಲೆ ಇವಾಗ ಇದನ್ನು ಹಚ್ಕೋಬೇಕಾಗುತ್ತೆ. ನೀವು ಇದು ಎರಡನ್ನೂ ಮಾಡಬೇಕು ಅಂತೇನಿಲ್ಲ, ಇದೆರಡರಲ್ಲಿ ಒಂದನ್ನು ಮಾಡಿ ನೋಡಿ, ಚಮತ್ಕಾರಿ ಅನ್ನೋ ಥರ ರಿಸಲ್ಟ್ ನಿಮಗೆ ಸಿಕ್ಬಿಡುತ್ತೆ. ಸಿಕ್ಕಾಪಟ್ಟೆ ಸೊಳ್ಳೆಗಳಿದೆ ಅಥವಾ ಸಂಜೆ ಟೈಮಲ್ಲಿ ಮನೆಗೆ ಸೊಳ್ಳೆಗಳು ಬರಬಾರ್ದು ಅಂತಂದರೆ ನೀವು ಇದನ್ನು ಹಚ್ಚಿ ಇಟ್ಟರೆ ಸಾಕು. ಮನೆಯಲ್ಲಿ, ಹಾಲ್ನಲ್ಲಿ ಅಥವಾ ರೂಮ್ನಲ್ಲಿ ಎಲ್ಲಾದರೂ ಒಂದು ಕಡೆ ಹಚ್ಚಿ ಇಟ್ಬಿಡಿ. ಇದರಿಂದ ಈ ಥರ ಹೊಗೆ ಥರ ಬರ್ತಾ ಇರುತ್ತೆ ನೋಡಿ. ಇದು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಇದು ಮನೆಗೆ ಒಂದೇ ಒಂದು ಸೊಳ್ಳೆ ಕೂಡ ಬರಬಾರ್ದು, ಆ ರೀತಿ ಕೆಲಸ ಅನ್ನೋದನ್ನು ಮಾಡುತ್ತೆ. ಕೆಲವರಿಗೆ ಈ ಕೆಮಿಕಲ್ ಲಿಕ್ವಿಡ್ಗಳನ್ನ ಬಳಸೋದು ಅಥವಾ ಬತ್ತಿಗಳನ್ನ ಹಚ್ಚಿಡೋದ್ರಿಂದ ಸಿಕ್ಕಾಪಟ್ಟೆ ಅಲರ್ಜಿ ಆಗುತ್ತೆ. ಮತ್ತು ಎಸ್ತಮಾ ರಿಲೇಟೆಡು, ಕೋಲ್ಡ್ ರಿಲೇಟೆಡು ಅಲರ್ಜಿ ಸಮಸ್ಯೆ ಇರೋರಿಗೆ ತುಂಬಾ ಕಷ್ಟ ಆಗುತ್ತೆ ಇದನ್ನೆಲ್ಲ ಬಳಸೋದ್ರಿಂದ. ಆದರೆ ಈ ರೀತಿ ನೈಸರ್ಗಿಕವಾಗಿ ನೀವು ಮನೆಯಲ್ಲೇ ರೆಮಿಡಿಗಳನ್ನ ಸಿದ್ಧ ಮಾಡಿಕೊಂಡು ಬಳಸೋದ್ರಿಂದ ಸೈಡ್ ಎಫೆಕ್ಟ್ಸ್ ಕೂಡ ಇಲ್ಲ, ತುಂಬ ಚೆನ್ನಾಗಿ ವರ್ಕ್ ಕೂಡ ಆಗುತ್ತೆ. ಈರುಳ್ಳಿ ದೀಪ ಹಚ್ಚೋದ್ರಿಂದ ಹಲ್ಲಿಗಳ ಸಮಸ್ಯೆ ಕೂಡ ಪರಿಹಾರ ಆಗುತ್ತೆ ನೋಡಿ. ಈಗ ನಾನು ದೀಪನ ತಗೊಂಡಿದ್ದೀನಿ, ಅದರೊಳಗೆ ಸ್ವಲ್ಪ ಕೋಲ್ಗೇಟ್ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಇವಾಗ ಸಿದ್ಧ ಮಾಡ್ಕೊಂಡಿರೋಂಥ ಸಾಸಿವೆ ಕರ್ಪೂರದ ಪುಡಿಯನ್ನು ಚೂರು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅರಿಶಿಣದ ಪುಡಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈಗ
ಇದ್ರ ಮೇಲೆ ನೋಡಿ ಕರ್ಪೂರವನ್ನು ಇಟ್ಟು ನಂತರ ಕರ್ಪೂರನ ಹಚ್ತಾ ಇದ್ದೀನಿ. ಇದು ಉರಿತಾ ಅರಿಶಿನದ ಪುಡಿನಲ್ಲಿ ಮತ್ತು ಸಾಸಿವೆನಲ್ಲಿ ಇರೋವಂಥ ಅಂಶನೆಲ್ಲ ಏನು ಸುಟ್ಟಾಕತ್ತಲ್ಲ ಎಲ್ಲ ಬೂದಿಯಾಗಿ ನೋಡಿ ಈ ಥರ ಹೊಗೆ ಥರ ಬರುತ್ತೆ ನೋಡಿ. ತುಂಬಾ ಸ್ಟ್ರಾಂಗಾಗಿ ಇರುತ್ತೆ. ಈಗ ತಕ್ಷಣ ಮನೆಯಲ್ಲಿ ಸೊಳ್ಳೆಗಳೆಲ್ಲ ತುಂಬ ಬಂದ್ಬಿಟ್ಟಿದೆ, ಅದನ್ನೆಲ್ಲ ಮನೆಯಿಂದ ಓಡಿಸ್ಬೇಕು ಅಂದರೆ ನೀವು ಈ ಒಂದು ಟಿಪ್ಪನ್ನು ಟ್ರೈ ಮಾಡ್ಬೋದು. ದೀಪ ಹಚ್ಚೋದು ಸೊಳ್ಳೆಗಳು ಮನೆಗೆ ಬರೋದನ್ನು ತಡೆಗಟ್ಟುತ್ತೆ, ಜೊತೆಗೆ ಮನೆಯಲ್ಲಿ ಸೊಳ್ಳೆ ಇದ್ದರೆ ಹೊರ ಹಾಕೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಬಟ್ ಮನೆಗೆ ಆಲ್ರೆಡಿ ಸೊಳ್ಳೆ ಬಂದುಬಿಟ್ಟಿದೆ ಅಂತಂದರೆ ನೀವು ಈ ಟಿಪ್ಪನ್ನು ಟ್ರೈ ಮಾಡಿ. ಇನ್ಸ್ಟೆಂಟಾಗಿ ಇದು ಹುರಿದು ಇದರಿಂದ ಹೊಗೆ ಬಂದು ಸೊಳ್ಳೆಗಳನ್ನೆಲ್ಲ ಓಡಿಸ್ಬಿಡುತ್ತೆ. ಅಷ್ಟು ಚೆನ್ನಾಗಿ ಇದು ರಿಸಲ್ಟನ್ನು ಕೊಡುತ್ತೆ. ಇದು ಆರಿದ ನಂತರ ಕೂಡ ಅಷ್ಟೇ ಇದರಿಂದ ಒಂದೊಳ್ಳೆ ಘಮ ಅನ್ನೋದು ಬರ್ತಾ ಇರುತ್ತೆ. ಇದರ ಗಾಢವಾದ ಘಮಕ್ಕೆ ಸೊಳ್ಳೆಗಳು ಮನೆಯಿಂದ ತಟ್ಟಂತ ಹೇಳಿ ಮನೆಯನ್ನು ಬಿಟ್ಟು ಓಡುತ್ತೆ. ದುಬಾರಿ ಹಣ ಕೊಟ್ಟು ಅದು ಇದು ಕಾಯಿಲ್ನೆಲ್ಲ ಖರೀದಿ ಮಾಡಿ ಅನಾರೋಗ್ಯಕ್ಕೆ ಒಳಗಾಗೋ ಬದಲು, ಸೊಳ್ಳೆಗಳಿಂದ ಕಚ್ಚಿಸ್ಕೊಂಡು ಅನಾರೋಗ್ಯಕ್ಕೆ ಒಳಗಾಗೋ ಬದಲು ಇದನ್ನು ಬಳಸಿ ಒಳ್ಳೆ ರಿಸಲ್ಟ್ ಕೂಡ ಬರುತ್ತೆ. ಹಣ ಉಳಿತಾಯ ಕೂಡ ಆಗುತ್ತೆ, ಜೊತೆಗೆ ಆರೋಗ್ಯ ಕೂಡ ಚೆನ್ನಾಗೇ ಇರುತ್ತೆ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಎಲ್ರಿಗೂ ಶೇರ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಬರ್ತೀನಿ. ಧನ್ಯವಾದಗಳು.